ಕರಾವಳಿಯಲ್ಲಿ ಅದೆಷ್ಟೋ ದೇವಸ್ಥಾನಗಳು, ದೈವಸ್ಥಾನಗಳು ತನ್ನದೇ ಆದ ಇತಿಹಾಸ ಹಾಗೂ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಕಂಗು ತೆಂಗು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ನಾಡಿನಲ್ಲಿ ಮೊಗರ್ನಾಡು ಸೀಮೆ ಎಂಬ ಪ್ರದೇಶದಲ್ಲಿ ಈ ದೇವಸ್ಥಾನ ನೆಲೆ ನಿಂತಿದೆ. ಪಾಣೆಮಂಗಳೂರು ನೇತ್ರಾವತಿ ನದಿಯಿಂದ ಹಿಡಿದು ಕಡೇಶಿವಾಲಯ ಮೈ ಸೇತುವೆವರೆಗೂ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದ 16 ಗ್ರಾಮಗಳನ್ನೊಳಗೊಂಡ ಪ್ರದೇಶ ಈ ಮೊಗರ್ನಾಡು ಸಾವಿರ ಸೀಮೆ ಎಂದು ಕರೆಯಲ್ಪಡುತ್ತದೆ. ಮೊಗರ್ನಾಡು ಸಾವಿರ ಸೀಮೆಯ ದೇವಸ್ಥಾನ ಈ ನಿಟಿಲಾಕ್ಷ ಸದಾಶಿವ ದೇವಸ್ಥಾನ. ವಿಜಯನಗರ ಅರಸರ ಕಾಲದಿಂದಲೂ ಆರಾಧಿಸಲ್ಪಡುವಂತಹ ಸ್ವಯಂ ಉದ್ಭವಲಿಂಗ ಶಿವಾಲಯ ನಮ್ಮ ನಿಟಿಲಾಕ್ಷ ಸದಾಶಿವ ದೇವಸ್ಥಾನ. 1000 ವರ್ಷಗಳ ಹಿಂದೆ ನಡೆದಿತ್ತು ಭೀಕರ ಜಲಪ್ರಳಯ. ಭೂಮಂಡಲವನ್ನ ಅಲ್ಲೋಲ ಕಲ್ಲೋಲಗೊಳಿಸಿದ ಗಂಗೆಯ ಕೋಪಕ್ಕೆ ನಲುಗಿದಳು ಭೂದೇವಿ. ಗಂಗೆಯು ಶಾಂತ ರೂಪವನ್ನು ತಾಳಿದ ನಂತರ ಪ್ರವಾಹದ ಭೀಕರತೆಯು ಕಡಿಮೆಯಾಗುತ್ತಾ ಬಂತು. ಈ ಸಂದರ್ಭದಲ್ಲಿ ಶಿವಪಾರ್ವತಿಯರು ದೋಣಿಯಲ್ಲಿ ಲೋಕ ಸಂಚಾರವನ್ನು ನಡೆಸುತ್ತಾ ಬರುತ್ತಿರುವಾಗ ಆಯಾಸಗೊಂಡಂತಹ ಶಿವಪಾರ್ವತಿಯರು ವಿಶ್ರಾಂತಿಗಾಗಿ ಒಂದು ಕಡೆಯಲ್ಲಿ ಕುಳಿತುಕೊಂಡು ದಣಿವಾರಿಸಿಕೊಂಡರು. ಆ ಸ್ಥಳವೇ ಬಿತ್ತಪಾದೆ. ಈ ಸ್ಥಳವು ಬಂಡೆಗಳಿಂದ ಕೂಡಿದೆ. ಪೂರ್ವ ದಿಕ್ಕಿನ ದೊಡ್ಡ ಬಂಡೆಯಲ್ಲಿ ನಿಂತು ಕಣ್ಣಾಯಿಸುತ್ತಾ ತಮ್ಮ ಮುಂದಿನ ದಾರಿಯ ದಿಕ್ಕನ್ನು ಹುಡುಕುವಾಗ ಶಿವಪಾರ್ವತಿಯ ಹೆಜ್ಜೆ ಗುರುತುಗಳು ಬಂಡೆಯಲ್ಲಿ ಮೂಡಿದವು. ಈ ಹೆಜ್ಜೆ ಗುರುತುಗಳು ಇಂದಿಗೂ ನಮಗೆ ಕಾಣಸಿಗುತ್ತದೆ ಮತ್ತು ಈ ಹೆಜ್ಜೆ ಗುರುತುಗಳಿಗೆ ಇಂದಿಗೂ ದೀಪವನ್ನಿಟ್ಟು ಪೂಜೆ ಮಾಡಲಾಗುತ್ತದೆ. ನಂತರ ಅಲ್ಲಿಂದ ಶಿವಪಾರ್ವತಿಯರು ಮೂಳೆಮಾರು ಎಂಬ ಕೆರೆಯಲ್ಲಿ ಜಳಕಗೈದು ಅಲ್ಲಿಂದ ಮುಂದಕ್ಕೆ ಪ್ರಯಾಣಿಸುತ್ತಾ ಪುದೇಲ್ಪುಣಿ ಎಂಬ ಪ್ರದೇಶವನ್ನ ತಲುಪಿದಾಗ ಹಠಾತ್ತನೆ ದುಷ್ಟ ಶಕ್ತಿಗಳ ಅಟ್ಟಹಾಸವು ಈ ಪ್ರದೇಶದಲ್ಲಿ ಮಿತಿ ಮೀರಿರುವುದನ್ನು ಮನಗೊಂಡಂತಹ ಪಾರ್ವತೀ ದೇವಿಯು ಶಿವನಲ್ಲಿ ಈ ಪ್ರದೇಶದಲ್ಲಿರುವಂತಹ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಿ ಬರುತ್ತೇನೆಂದು ಶಿವನಲ್ಲಿ ಕೇಳಿಕೊಂಡು ತಾನು ಕೈಗೊಂಡ ಕಾರ್ಯವನ್ನ ಮಾಡಲು ಮುಂದುವರಿಯುತ್ತಾರೆ. ಆಗ ಶಿವನು ಮುಂದಿನ ದಿನಗಳಲ್ಲಿ ತಾನೂ ಇಲ್ಲಿಯೇ ನೆಲೆಯಾಗುತ್ತೇನೆ ಎಂದು ಪಾರ್ವತಿಗೆ ತಿಳಿಸುತ್ತಾರೆ. ನಂತರ ಪಾರ್ವತೀ ದೇವಿಯು ಶಾಂತರೂಪವನ್ನ ತೊರೆದು ಮಹಾಕಾಳಿಯಾಗಿ ದುಷ್ಟಶಕ್ತಿಗಳ ಸಂಹಾರ ಮಾಡಿದರು. ನಂತರ ಮಹಾಕಾಳಿಯಾಗಿ ಪುದೇಲ್ಪುಣಿ ಎಂಬ ಪ್ರದೇಶದಲ್ಲಿ ನೆಲೆ ನಿಂತು ಭಕ್ತರನ್ನ ಹರಸುತ್ತಾ ಬಂದರು. ಹೀಗೆ ದಿನಗಳು ಕಳೆದವು. ಅದೊಂದು ದಿನ ಮುಂಜಾನೆಯ ಸಮಯ. ರೈತನೋರ್ವ ತನ್ನ ಎತ್ತುಗಳನ್ನು ಕರೆದುಕೊಂಡು ದೇವಮಾರು ಎಂಬ ಗದ್ದೆಯಲ್ಲಿ ಉಳುಮೆ ಮಾಡುತ್ತಿರುವಾಗ ನೇಗಿಲು ಗದ್ದೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಏನಾಯಿತೆಂದು ನೋಡಿದಾಗ ನೇಗಿಲು ಸಿಕ್ಕಿ ಹಾಕಿಕೊಂಡ ಜಾಗ ರಕ್ತಮಯವಾಗಿತ್ತು. ಅದನ್ನು ಕಂಡಂತಹ ರೈತ ಗಾಬರಿಗೊಳಗಾಗುತ್ತಾನೆ. ತಕ್ಷಣವೇ ರೈತ ಹಾಗೂ ಎತ್ತುಗಳು ಮಾಯವಾಗುತ್ತವೆ. ಉಳುಮೆ ಮಾಡುತ್ತಿರುವ ರೈತ ಹಾಗೂ ಎತ್ತುಗಳು ಕಾಣದಿರುವುದನ್ನು ಕಂಡಂತಹ ಊರಿನ ಜನರೆಲ್ಲರೂ ಗಾಬರಿಗೊಂಡು ಬಂದು ನೋಡಿದಾಗ ಗದ್ದೆಯು ರಕ್ತಮಯವಾಗಿತ್ತು. ರಕ್ತಮಯವಾದ ಜಾಗದಲ್ಲಿ ಶಿವನು ಲಿಂಗದ ರೂಪದಲ್ಲಿ ಉದ್ಭವವಾಗಿರುವುದು ಕಂಡುಬರುತ್ತದೆ. ನಂತರ ಈ ವಿಷಯವನ್ನ ಕೊಳಕ್ಕೀರು ರಾಜಮನೆತನದ ಅಕ್ಕ ಮಹಾದೇವಿ ಎಂಬ ರಾಣಿಗೆ ತಿಳಿಸಿದರು. ಆ ಸಮಯದಲ್ಲಿ ರಾಣಿಯು ತನ್ನ ಸಹಪರಿವಾರದೊಂದಿಗೆ ಊರಿನವರು ತಿಳಿಸಿದ ಜಾಗಕ್ಕೆ ಬಂದು ನೋಡಿದಾಗ ಲಿಂಗದಿಂದ ರಕ್ತಸ್ರಾವವಾಗುವುದನ್ನು ರಾಣಿಯು ಗಮನಿಸುತ್ತಾರೆ. ನಂತರ ರಾಣಿಯು ತಾತ್ಕಾಲಿಕವಾಗಿ ಮುಳಿಹುಲ್ಲಿನ ದೇವಸ್ಥಾನವನ್ನ ನಿರ್ಮಿಸಿದರು. ಕಾಲಕ್ರಮೇಣವಾಗಿ ನಶಿಸಿ ಹೋಗಿದ್ದಂತಹ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡಲಾಯಿತು. ಮುಂದೆ ಈ ದೇವಾಲಯವು ನಿಟಿಲಾಕ್ಷ ಸದಾಶಿವ ದೇವಸ್ಥಾನ ಎಂಬ ನಾಮಾಂಕಿತದಲ್ಲಿ ಪ್ರಖ್ಯಾತಿಯನ್ನು ಪಡೆಯಿತು. ನೇಗಿಲಿನಿಂದ ಶಿವಲಿಂಗದಲ್ಲಿ ಆದಂತಹ ಗಾಯವು ಈಗಲೂ ಲಿಂಗದ ಮೇಲೆ ನಾವು ಕಾಣಬಹುದು. ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಶಿವಲಿಂಗದ ಗಾಯದ ಮೇಲೆ ಗಂಧವನ್ನು ಹಚ್ಚಲಾಗುತ್ತದೆ. ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆಗಳು, ಜಾತ್ರಾ ಸಮಯದಲ್ಲಿ ಉತ್ಸವ ಬಲಿ, ರಥೋತ್ಸವ ನಡೆಯುತ್ತದೆ. ಸಂತಾನ ಪ್ರಾಪ್ತಿಗೋಸ್ಕರ ತೊಟ್ಟಿಲು ಸೇವೆ ಹರಕೆಯು ಇಲ್ಲಿನ ಮಹತ್ವದ ಹರಕೆಯಾಗಿದೆ. ಸದಾಶಿವ ದೇವರ ಜೊತೆ ಸಹದೇವರುಗಳು ಹಾಗೂ ಪರಿವಾರ ದೈವಗಳು ಕೂಡ ನೆಲೆ ನಿಂತಿವೆ. ಈ ನಿಟ್ಟಿನಲ್ಲಿ ಇಲ್ಲಿಗೆ ನಿಟಿಲಾಪುರ ಎಂಬ ಖ್ಯಾತಿಯೂ ಸಿಕ್ಕಿದೆ. ಮೊಗರ್ನಾಡು ಸಾವಿರ ಸೀಮೆಯ ಕಾಂಪ್ರಬೈಲು ಉಳ್ಳಾಲ್ತಿ ದೈವದೊಂದಿಗೆ ಇರುವಂತಹ ಅಜ್ವರ ದೈವಗಳು ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಒಂದು ಇಡೀ ಮರವನ್ನು ತಂದು ಇಡೀ ಮರದ ತುದಿ ಭಾಗವನ್ನು ನಿಟಿಲಾಪುರದ ನಿಟಿಲಾಕ್ಷ ದೇವಸ್ಥಾನದಲ್ಲಿ, ಮಧ್ಯಭಾಗವನ್ನು ಉಳ್ಳಾಲ್ತಿ ದೈವಸ್ಥಾನದಲ್ಲಿ, ಕಡೆ ಭಾಗವನ್ನು ಕಡೇಶಿವಾಲಯ ದೇವಸ್ಥಾನದಲ್ಲಿ ಧ್ವಜಸ್ತಂಭವಾಗಿ ನೆಟ್ಟು ದೇವರ ಜಾತ್ರೆಯನ್ನು ನಡೆಸಿದರೆಂಬ ಪ್ರತೀತಿ ಇದೆ.
ಇಂತಹ ಪುಣ್ಯಕ್ಷೇತ್ರದಲ್ಲಿ ಇದೇ ಬರುವ 2/5/2025 ತಾರೀಕು ಶುಕ್ರವಾರದಿಂದ 4/5/2025 ಆದಿತ್ಯವಾರದವರೆಗೂ ಶಿವನಿಗೆ ವಿಶೇಷವಾದ ಯಾಗ ಅಂದರೆ ಅದು ಅತಿಮಹಾರುದ್ರಯಾಗ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಈ ಯಾಗವನ್ನು ನಡೆಸಲಾಗುತ್ತಿದೆ. ನಿಟಿಲಾಕ್ಷ ಸದಾಶಿವ ದೇವರು ಮುಗರ್ನಾಡು ಸಾವಿರ ಸೀಮೆಯ ಈ ನಿಟಿಲಾಕ್ಷ ಸದಾಶಿವ ದೇವರ ಕ್ಷೇತ್ರವು ಸುಮಾರು ಒಂದು 7 ವರ್ಷಗಳ ಮುಂದೆ ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠಾಪನೆಗೊಂಡಿದೆ. ತದನಂತರ ಈ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಒಂದು ಯಾಗವನ್ನು ಮಾಡಬೇಕನ್ನುವಂತ ಒಂದು ಸಂಕಲ್ಪವನ್ನ ದೇವರು ನಮಗೆ ಪ್ರೇರೇಪಣೆ ಕೊಟ್ಟು ನಿರ್ಧಾರವನ್ನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತ ಈ ಅತಿ ರುದ್ರ ಮಹಾಯಾಗವನ್ನ ದೇವರ ಸಮ್ಮುಖದಲ್ಲಿ ತಾವೆಲ್ಲರೂ ಊರಿನ ಮುಗರ್ನಾಡು ಸಾವಿರ ಸೀಮೆಯ ಭಕ್ತಾದಿಗಳು ಮತ್ತು ಈ ಯಾಗಕ್ಕೆ ಒಂದು ಪ್ರೇರೇಪಣೆಯನ್ನು ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಿದಂತ ಬ್ರಹ್ಮಾನಂದ ರೆಡ್ಡಿಯವರು, ಅದೇ ರೀತಿ ಗೌರವಾಧ್ಯಕ್ಷತೆಯನ್ನ ವಹಿಸಿಕೊಂಡಂತ BR ಸೋಮಯ್ಯಜಿಯವರು, ಅದೇ ರೀತಿ ಪುರಾತನ ಕಾಲದಿಂದ ನಮ್ಮ ದೇವಸ್ಥಾನದ ಆಡಳಿತವನ್ನ ನೋಡಿಕೊಂಡು ಬರುತ್ತಿದ್ದಂತ ಗಣೇಶರಾಯರು ಮತ್ತೆ ಸೀಮೆ ಅವರ ವಂಶದವರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಊರಿನ ಪ್ರತಿಯೊಂದು ಸಂಘ ಸಂಸ್ಥೆಗಳು, ನಮ್ಮ ಸೀಮೆಯ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ದೇವಸ್ಥಾನಗಳ ಆಡಳಿತ ಮಂಡಳಿ ಮತ್ತು ಅರ್ಚಕ ವೃಂದಗಳು ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಈ ಅತಿ ಮಹಾರುದ್ರ ಯಾಗವನ್ನ ನಾವು ಮೇ ತಿಂಗಳ 2ರಿಂದ 4ನೇ ತಾರೀಕಿನವರೆಗೆ ನೆರವೇರಿಸುವುದಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ. ಆ ಸಂಕಲ್ಪವಾಗಿ ಮುನ್ನೆಯ ಯುಗಾದಿಯ ದಿನದಂದು ಪ್ರಾರಂಭಗೊಂಡು ನಿರಂತರ 30 ದಿನಗಳ ಕಾಲ ರುದ್ರ ಪಾರಾಯಣವನ್ನ ಒಂದು 30 ಜನ ವೈದಿಕರು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆ ಸಂಖ್ಯೆಯನ್ನ ಪೂರೈಸಲಿಕ್ಕೋಸ್ಕರ ಯಾವುದು ಆ ಸಂಕಲ್ಪವನ್ನು ನಾವು ತುಪ್ಪವನ್ನು ಸಂಕಲ್ಪದಲ್ಲಿ ಇಟ್ಟುಕೊಂಡು ಅದನ್ನು ನಾಳ್ದು ಆ ಯಜ್ಞಕುಂಡದಲ್ಲಿ ಆಹುತಿಯನ್ನು ಕೊಡುವ ಒಂದು ಸಂಕಲ್ಪದಲ್ಲಿ ನಿರಂತರವಾಗಿ ನಡೀತಾ ಇದೆ. ಈ ಪುಣ್ಯ ಕಾರ್ಯದಲ್ಲಿ ನಮ್ಮ ಜಿಲ್ಲೆಯಿಂದಲ್ಲ, ನಮ್ಮ ರಾಜ್ಯದಿಂದಲ್ಲ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ವಾರಣಾಸಿಯ ಮಠಾಧೀಶರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದಂತ ಡಾಕ್ಟರ್ ಗಣಪತಿ ಭಟ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರುಗಳು ಮತ್ತೆ ಎಲ್ಲ ಗಣ್ಯ ಅತಿಥಿಗಳು ನಮ್ಗೆ ಈ ಯಾಗದಲ್ಲಿ ಸಂಪೂರ್ಣ ಸಹಕಾರವನ್ನ ನೀಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸ್ಥಳೀಯ ಪುತ್ತೂರು ವಿದ್ಯಾಭಿವರ್ತಕ ಸಂಘದ ವಿವೇಕಾನಂದ ಕಾಲೇಜಿಯ ಅಧ್ಯಕ್ಷರಾದಂತ ಡಾಕ್ಟರ್ ಪ್ರಭಾಕರ್ ಭಟ್ರು ಸಹ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಈ ಯಾಗವನ್ನ ಯಾವ ರೀತಿ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೋ ಅದನ್ನ ಇಡೀ ದೇಶದಾದ್ಯಂತ ಇಂಥ ಒಂದು ಯಾಗವನ್ನ ಮಾಡಿದ್ದು ವಿಶೇಷ ಒಂದು ಫಲವನ್ನ ಇಡೀ ಲೋಕಕ್ಕೆ ಸಿಗುವ ರೀತಿಯಲ್ಲಿ ನಾವು ಅದನ್ನ ಶ್ರದ್ಧಾ ಭಕ್ತಿಯಿಂದ ಎಲ್ಲರನ್ನ ಸೇರಿಸಿಕೊಂಡು ಮಾಡೋಣ ಅನ್ನುವಂತ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೀವಿ. ಅದನ್ನ ಎಲ್ಲ ಸಮಸ್ತ ಭಕ್ತಾದಿಗಳು ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಈ ಯಾಗವಾದ ಪರಿಪೂರ್ಣತೆಗೆ ಸಹಕಾರವನ್ನ ಕೊಡ್ಬೇಕಂತೇಳಿ ನಾನು ಕ್ಷೇತ್ರದ ವತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾನು ಜಗನ್ನಾಥ್ ಚೌಟ ಅಂತ ಹೇಳಿ ಯಾಗ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯನಾಗಿದ್ದುಕೊಂಡು ನಾನು ಎಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರುವಂತ ಶ್ರೀ ಬಿ ರಮನಾಥ್ ರೈ ಅವರು ನಮ್ಮ ಈ ಅತಿ ಮಹಾರುದ್ರ ಯಾಗದ ಸಂಪೂರ್ಣ ಒಂದು ವ್ಯವಸ್ಥೆಯನ್ನ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ನಮಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ವಚನ್ನ ಸ ದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ ಜಗತೋ ನಿಟಿಲೀಭೂತೆ ಸ್ಥಿತ್ವಾತ್ರ ನಿಟಿಲಾಪುರೆ ಸರ್ವಂ ಜಗದಿದಂ ಪಾತು ನಿಟಿಲಾಕ್ಷ ಸದಾಶಿವ. ಮುಗರ್ನಾಡು ಸಾವಿರ ಸೀಮೆಯ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗೋಳ್ತಮಜಲು ಗ್ರಾಮದ
ನಿಟಿಲಾಪುರದಲ್ಲಿದೆ. ನಿಟಿಲಾಕ್ಷ ಸದಾಶಿವ ದೇವಸ್ಥಾನ ಎಂಬ ಹೆಸರಿನಿಂದ ಇಡೀ ಜಿಲ್ಲೆಯಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯಕ್ಕೂ ಕೂಡ ಈ ದೇವಸ್ಥಾನದ ವಿಶೇಷತೆ ಗೊತ್ತಾಗಬೇಕು. ಜೊತೆಗೆ ಉದ್ಭವ ಲಿಂಗವಾದಂತಹ ಈ ದೇವಸ್ಥಾನದಲ್ಲಿ ಅತಿರುದ್ರ ಮಹಾಯಾಗ ಎಂಬಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಯಾಗದ ಅಧ್ಯಕ್ಷರಾಗಿ ಸಿಂಹಾನಂದ ರೆಡ್ಡಿಯವರು ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಕಾರ್ಯಾಧ್ಯಕ್ಷರಾಗಿ ಬದಿಗುಡ್ಡೆ ಜಗನ್ನಾಥ ಚೌಟ್ರು ಇವರಿದ್ದಾರೆ. ಮತ್ತೆ ಗೌರವಾಧ್ಯಕ್ಷರಾಗಿ ರಘುನಾಥ ಸೋಮಯಾಜಿ ಇವರು ಕೂಡ ಇದ್ದಾರೆ. ಈ ಯಾಗವು ಮೇ 2ನೇ ತಾರೀಕು ಶಂಕರ ಜಯಂತಿ ಮತ್ತು 3 ಮತ್ತು 4ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಅತಿರುದ್ರ ಯಾಗಕ್ಕೆ ಪಾರಾಯಣವಾಗಿ ಸುಮಾರು 14,641 ರುದ್ರ ಪಾರಾಯಣ ಆಗಬೇಕಾಗತ್ತೆ. ಆ ಉದ್ದೇಶದಿಂದ ಚಾಂದ್ರಮಾನ ಯುಗಾದಿ ಅಂದರೆ ಮಾರ್ಚ್ 30ನೇ ತಾರೀಕಿನಿಂದ ಆ ರುದ್ರ ಪಾರಾಯಣವು ದೇವಸ್ಥಾನದ ವಠಾರದಲ್ಲಿ ಈವಾಗಲೇ ಪ್ರಾರಂಭವಾಗಿದೆ. ಅದು ನಾಡ್ದು 2ನೇ ತಾರೀಕಿಗೆ ಸುಮಾರು 14,641 ಪಾರಾಯಣವನ್ನು ಕೂಡ ಮಾಡಿ, ಆ ಬಳಿಕ 2ನೇ ತಾರೀಕು, 3ನೇ ತಾರೀಕು ಮತ್ತು 4ನೇ ತಾರೀಕಿಗೆ ಆ ಯಾಗ ಸಂಪನ್ನಗೊಳ್ಳಲಿಕ್ಕಿದೆ. ಈ ಯಾಗದ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಾಧ್ಯಕ್ಷರು, ಅಧ್ಯಕ್ಷರು ಎಲ್ಲ ಮನಸ್ಸಿನಲ್ಲಿ ಅಥವಾ ಏನು ಬೈಠಕ್ ಮಾಡಿ ಆಲೋಚನೆ ಮಾಡಿದ್ದಾರೆ, ಅದರಂತೆ ಇದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ತಂತ್ರಿವರೇಣ್ಯರು, ಅರ್ಚಕ ವರ್ಗದವರು, ಅಲ್ಲದೆ ಆಡಳಿತ ಮಂಡಳಿ ಮತ್ತು ಎಲ್ಲ ನಿಟಿಲಾಕ್ಷ ಸದಾಶಿವ ದೇವರ ಭಕ್ತಾಭಿಮಾನಿಗಳೆಲ್ಲ ಸೇರಿ ಮಾಡುವಂತಹ ಒಂದು ಯಾಗವಾಗಿದೆ. ಎಲ್ಲರೂ ಸೇರಿ ಮಾಡುವಂತಹ ಈ ಯಾಗಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವೆಲ್ಲ ದೇವಸ್ಥಾನಗಳಿದೆಯೋ ಅಂತಹ ದೇವಸ್ಥಾನದ ಎಲ್ಲ ಮುಕ್ತೇಶ್ವರರು, ಅರ್ಚಕ ವರ್ಗದವರು ಇವರಿಗೂ ಕೂಡ ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಅಲ್ಲದೆ ಅವರೆಲ್ಲರೂ ಕೂಡ ಈ ಯಾಗಕ್ಕೆ ಬಂದು ನಿಟಿಲಾಕ್ಷ ಸದಾಶಿವನ ಕೃಪೆಗೆ ಪಾತ್ರರಾಗುವುದಲ್ಲದೆ ಈ ಯಾಗವನ್ನು ಯಶಸ್ವಿಯಾಗಿ ಮುಡಿಸುವಲ್ಲಿ ಪಾತ್ರರಾಗಬೇಕು. ಜೊತೆಗೆ ಈ ಯಾಗ 11 ಕುಂಡದಲ್ಲಿ ಪ್ರತ್ಯೇಕವಾಗಿ 11 ಋತ್ವಿಜರು ಕೂತುಕೊಳ್ಳುವುದಲ್ಲದೆ ಪ್ರಧಾನ ಕುಂಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಋತ್ವಿಜರು ಕೂತುಕೊಂಡು 14,641 ಪಾರಾಯಣದ ದಶಾಂಶದಲ್ಲಿ ಆಹುತಿಯನ್ನಾಗಿ ಕೊಡ್ಲಿಕ್ಕಿದ್ದೇವೆ. ಆಮೇಲೆ ಪೂರ್ಣಾಹುತಿಯನ್ನು ಮಾಡಿ ಮಹಾಮಂತ್ರಾಕ್ಷತೆಯನ್ನು ಮಾಡುವುದರ ಜೊತೆಗೆ ಇದಕ್ಕೆ ಸ್ವಾಮಿ ಯತಿಶ್ರೇಷ್ಠರು ಕೂಡ ನಮ್ಮ ಈ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಠ ಮಂದಿರಗಳ ಯತಿಶ್ರೇಷ್ಠರಲ್ಲದೆ ಚಿತ್ರದುರ್ಗದ ಯತಿಶ್ರೇಷ್ಠರು ಕೂಡ ಬಂದು ಶುಭಾಶೀರ್ವಾದವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈ ರಾಜ್ಯದಲ್ಲದೆ ಬೇರೆ ರಾಜ್ಯಗಳ ಗಣ್ಯಾತಿಗಣ್ಯರು ಕೂಡ ಈ ಯಾಗಕ್ಕೆ ಬಂದು ಯಾಗದ ವಿಶೇಷತೆಯನ್ನು ತಿಳಿಯುವುದಲ್ಲದೆ ಯಾಗವನ್ನು ಕಣ್ತುಂಬ ನೋಡುವುದರ ಮುಖಾಂತರವಾಗಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಲಿದ್ದಾರೆ. ಇಂತಹ ಪವಿತ್ರವಾದಂತಹ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಾಭಿಮಾನಿಗಳು, ಕೇವಲ ಸೀಮೆಯ ಭಕ್ತಾಭಿಮಾನಿಗಳು ಮಾತ್ರವಲ್ಲ, ಜಿಲ್ಲೆಯ, ರಾಜ್ಯದ ಎಲ್ಲ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರ ಮುಖಾಂತರವಾಗಿ ನಿಟಿಲಾಕ್ಷ ಸದಾಶಿವ ದೇವರ ಕೃಪೆಗೆ ಪಾತ್ರರಾಗೋಣ. ತನ್ಮೂಲಕ ನಾವು ಕಿಂಚಿತ್ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಯಾಗದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಒಟ್ಟಿಗೆ ನಾವು ಆ ನಿಟಿಲಾಕ್ಷ ಸದಾಶಿವನ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ನಮಗೆಲ್ಲರಿಗೂ ಕೂಡ ಆ ದೇವರು ಉತ್ತಮ ರೀತಿಯಲ್ಲಿ ಅನುಗ್ರಹ ಮಾಡಲಿ, ನಮ್ಮ ಜೀವನವನ್ನು ಈ ರೀತಿಯಾಗಿ ಸಾರ್ಥಕ ಮಾಡಲಿ. ತಮಗೆಲ್ಲರಿಗೂ ಕೂಡ ಈ ಯಾಗಕ್ಕೆ ನಾವು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಮ್ಮನ್ನು, ತಮ್ಮ ಮನೆಯಲ್ಲಿ ಇರುವವರನ್ನು ಎಲ್ಲರನ್ನೂ ಕೂಡ ಈ ಯಾಗಕ್ಕೆ ಕರೆದುಕೊಂಡು ಬರುವುದರ ಮುಖಾಂತರವಾಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿ, ಜೊತೆಗೆ ನಮ್ಮ ಈ ಯಾಗವನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ಯಾಗ ಸಮಿತಿಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತೆ ಎಲ್ಲ ತಂತ್ರಿವರೇಣ್ಯರು ಮತ್ತು ಅರ್ಚಕ ವರ್ಗದವರು ಮತ್ತು ಆಡಳಿತ ಮಂಡಳಿಯ ಪರವಾಗಿ ತಮ್ಮಲ್ಲಿ ಇದು ನಾವು ಆತ್ಮೀಯವಾಗಿ ಆಮಂತ್ರಣ ಮಾಡ್ತಾ ಇದ್ದೇವೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡ್ತಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.